ಗೋಳಾರ್ಧದಲ್ಲಿ ಖಗೋಳ ಬೇಸಿಗೆಯ ಮೊದಲ ಹುಣ್ಣಿಮೆಯಾದ ಇಂದು ಜುಲೈ 10ರ ಗುರುವಾರ ಸಂಜೆ ಆಗಸದಲ್ಲಿ ಅಪರೂಪದ ಚಂದ್ರ ಕಾಣಿಸಲಿದ್ದಾನೆ. ಬಕ್ ಮೂನ್ ಎಂದೇ ಕರೆಯಲಾಗುವ ಈ ಖಗೋಳ ವಿಸ್ಮಯ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಹುಣ್ಣಿಮೆಯಂದು ಕಾಣಿಸ್ತಾನೆ. ಹೌದು, ಚಂದ್ರ ಸಾಮಾನ್ಯವಾಗಿ ಬೇಸಿಗೆಯ ನಂತರ ಸಂಕ್ರಾಂತಿಯ ಸಾಮೀಪ್ಯದಿಂದಾಗಿ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ತಾನೆ. ಮಾತ್ರವಲ್ಲದೆ ಚಂದ್ರ ಈ ದಿನ ಭೂಮಿಗೆ ಅತ್ಯಂತ ಸಮೀಪವಿರುವಂತೆ ಗೋಚರಿಸ್ತಾನೆ. ಭೂಮಿಯ ಧ್ರುವಗಳಲ್ಲಿ ಕಾಣಿಸಿಕೊಳ್ಳುವ ಚಂದ್ರ ಸೂರ್ಯನ ಕಡೆಗೆ ತೀವ್ರವಾಗಿ ವಾಲೋದ್ರಿಂದ ಅತ್ಯಂತ ಪ್ರಕಾಶಮಾನವಾಗಿಯೂ ದಿಗಂತದಲ್ಲಿ ಅತ್ಯಂತ ಸಮೀಪವಿರುವಂತೆಯೂ ಕಾಣಿಸುವುದೇ ಬಕ್ ಚಂದ್ರನ ವಿಶೇಷ. ನಾಸಾ ಪ್ರಕಾರ ಬಕ್ ಚಂದ್ರ ರಾತ್ರಿಯಿಡೀ ದಿಗಂತಕ್ಕೆ ಸಮೀಪದಲ್ಲಿ ಕಾಣಿಸೋದ್ರಿಂದ ಅದರ ಸ್ಪಷ್ಟ ಗಾತ್ರ ಮತ್ತು ಬಣ್ಣ ಹೆಚ್ಚಾಗುತ್ತೆ. ಇದು ಸಾಮಾನ್ಯ ಚಂದ್ರನಿಗಿಂತ ದೊಡ್ಡದಾಗಿ ಕಾಣಿಸುತ್ತೆ. ಇದು ಮಾನವನಿಗೆ ಒಂದು ರೀತಿಯಲ್ಲಿ ಚಂದ್ರನ ಭ್ರಮೆಯಂತೆಯೇ ಇರಲಿದೆ. ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಜುಲೈ ತಿಂಗಳಿನ ಚಂದ್ರ ಸಾಮಾನ್ಯವಾಗಿ ಗುರುಪೂರ್ಣಿಮೆಯೊಂದಿಗೆ ಸೇರುತ್ತೆ. ಇದು ಹಿಂದೂ ಆಷಾಢ ಮಾಸದ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಇಂದು ಬಕ್ ಮೂನ್ ಭಾರತದಲ್ಲಿ ಸೂರ್ಯ ಮುಳುಗಿದ 20 ನಿಮಿಷಗಳ ನಂತರ ಗೋಚರಿಸುತ್ತೆ. ಬಕ್ ಚಂದ್ರನ ಅತ್ಯುತ್ತಮ ನೋಟಕ್ಕಾಗಿ ಅದು ಗೋಚರಿಸುವ ವೇಳೆ ಆಗ್ನೇಯ ದಿಗಂತದ ಕಡೆಗೆ ನೋಡಬೇಕು. ಆದಷ್ಟು ಆ ದಿಕ್ಕಿನಲ್ಲಿ ಅಡೆತಡೆ ಇಲ್ಲದೆ ಆಗಸ ಗೋಚರಿಸುವ ಎತ್ತರದ ಸ್ಥಳವನ್ನೇ ಆಯ್ಕೆ ಮಾಡಿಕೊಳ್ಳಿ.